Now let us move on to the another lesson, that is evolution. From evolution chapter, totally they are going to ask for 7 mark. Out of 7, fill in the blanks. They might ask 1 mark question, and one question will be from 2 mark, and one more question will be from 3 mark. So 3 mark ಅಲ್ಲಿ ನಿಮಗೆ homologous analogous organs ಇರ್ಬೋದು, ಆ್ಯಂಡ್ ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟ್ ಅಥವಾ ಎಕ್ಸ್ಪ್ಲೇನ್ ಅಂತ ಕೇಳ್ಬೋದು, ಅವ್ರ ಡಯಾಗ್ರಾಮ್ ದೇ ಮೈಟ್ ಆಸ್ಕ್, ಆ್ಯಂಡ್ ಕ್ರೇನಿಯಲ್ ಕೆಪಾಸಿಟಿ ಆಫ್ ಹ್ಯೂಮನ್ ಅಥವಾ ಎವಲ್ಯೂಷನ್ ಆಫ್ ಮ್ಯಾನ್ ಆ ಕಾನ್ಸೆಪ್ಟಿಂದ ಕೇಳ್ಬೋದು, ಅಥವಾ ಹಾರ್ಡಿ ವೇನ್ಬರ್ಗ್ ಲಾ ಆ್ಯಂಡ್ ದ ನೇಮ್ ದ ಫ್ಯಾಕ್ಟರ್ಸ್ ಅಥವಾ ಮೆನ್ಷನ್ ದ ಫ್ಯಾಕ್ಟರ್ಸ್ ವಿಚ್ ಆಲ್ಟರ್ಸ್ ದ ಹಾರ್ಡಿ ವೇನ್ಬರ್ಗ್ ಲಾ ಅಂತ ಇಲ್ಲಿ ಕೇಳ್ಬೋದು. ಆ್ಯಂಡ್ ಅದನ್ನು ಬಿಟ್ಟರೆ ನಿಮಗೆ ಹೋಮೋಲಾಗಸ್ ಅನಲಾಗಸ್ ಮೇಲೇನೂ ಕ್ವೆಶನ್ಸ್ ಕೇಳ್ಬೋದು. 2 markಲ್ಲಿ ವಾಟ್ ಆರ್ ಅಡಾಪ್ಟಿವ್ ರೇಡಿಯೇಷನ್ಸ್, ದಟ್ ಕೈಂಡ್ ಆಫ್ ಕ್ವೆಶನ್ ದೇ ಆರ್ ಗೋಯಿಂಗ್ ಟು ಆಸ್ಕ್. ದ ನೆಕ್ಸ್ಟ್ ಲೆಸನ್ ವಿಲ್ ಬಿ ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್. ಇನ್ ದ ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್ ಇದು ಅಷ್ಟೇ ಜಾಸ್ತಿ ವೇಟೇಜ್ ಇರೋ ಲೆಸನ್. ದೇ ವಿಲ್ ಆಸ್ಕ್ ಫಾರ್ 11 mark. ಸೊ 11 markಲ್ಲಿ ಸೊ ಹಿಯರ್ ವಿ ಕ್ಯಾನ್ ಸಿ 1 mark ಕ್ವೆಶನ್ನು ದೇ ಮೈಟ್ ಆಸ್ಕ್ 3 ಇರುತ್ತೆ. ಸೊ 1 markಲ್ಲಿ 3 questions ದೇ ವಿಲ್ ಆಸ್ಕ್. 2 markಲ್ಲಿ 1 question ಆ್ಯಸ್ ವೆಲ್ ಆಸ್ 5 markಲ್ಲಿ 3 markಲ್ಲಿ 1 markಲ್ಲಿ 3 question, ಆಮೇಲೆ 3 markಲ್ಲಿ 1 question, 5 markಲ್ಲಿ 1 question ಇರುತ್ತೆ. ಸೊ ಟೋಟಲ್ ಎಷ್ಟಾಗುತ್ತೆ ಇಲ್ಲಿ 11 mark ವೇಟೇಜ್. ಸೊ ಹಾಗಾಗಿ ನೀವೆಲ್ಲ ಮೊನ್ನೆ ಕ್ವಾರ್ಟರ್ಲಿ ಟೆಸ್ಟ್ಗೆಲ್ಲ ಓದಿದ್ದೀರ ಅಲ್ವಾ ಈ ಲೆಸನ್ನು. ಸೊ ಇನ್ನೂ ಸ್ವಲ್ಪ ತರೋ ಆದರೆ ಇಟ್ ವಿಲ್ ಬಿ ಯೂಸ್ಫುಲ್. ಆ್ಯಂಡ್ ನೆಕ್ಸ್ಟ್ ಲೆಸನ್ ಬಂದು ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್. ಟೋಟಲಿ ಇಟ್ ಈಸ್ ದೇ ವಿಲ್ ಆಸ್ಕ್ ಫಾರ್ ದ 7 mark. 7 markಲ್ಲಿ ನಿಮಗಿರೋದು ಯೂಶ್ವಲಿ 1 markಲ್ಲಿ 2 questions ಕೇಳ್ತಾರೆ, 3 ಅಲ್ಲ, ಇದು 2 questions ಕೇಳ್ತಾರೆ. ಸೊ 2 mark ಒಂದು, 3 mark ಒಂದು. ಸೊ ಈ ಲೆಸನಿಂದ ನಿಮಗೆ 5 mark ಬರೋದು ಚಾನ್ಸಸ್ ಕಮ್ಮಿ. ಬಟ್ ಏನಾಗ್ಬೋದಿಲ್ಲ ಅಂದರೆ ನಿಮಗೆ ಫಾರ್ ಎಕ್ಸಾಂಪಲ್ ಈಗ ಡಿಸೀಸ್ ಕಾಸಿಂಗ್ ಆರ್ಗ್ಯಾನಿಸಮು, ಸಿಮ್ಟಮ್ಸು ಅದ್ರ ಮೇಲೆ 5 mark ಕೇಳೋ ಚಾನ್ಸಸ್ ಇರುತ್ತೆ. ಲೈಕ್ ದೇ ಮೈಟ್ ಗಿವ್ ನೇಮ್ ಆಫ್ ಅ ಡಿಸೀಸ್, ಅದು ಸಿಮ್ಟಮ್ ಏನು, ಪ್ಯಾಥೋಜನ್ಸ್ ಏನು ಅಂತ ಕೇಳ್ಬೋದು, ಅಥವಾ ಅವರೇ ಸಿಮ್ಟಮ್ಸ್ ಕೊಟ್ಬಿಟ್ಟು ಯಾವ ಡಿಸೀಸ್ ಅಂತ ಕೇಳಿ ಅಂತ ಆ ಥರ ಸ್ವಲ್ಪ ಚೇಂಜಸ್ ಮಾಡಿ ಕೇಳೋ ಚಾನ್ಸಸ್ ಇದೆ. ಸೊ ನೆಕ್ಸ್ಟ್ ಲೆಸನ್ ಬಂದು ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರಾಸೆಸ್ಸು. ದಿಸ್ ಇಸ್ ಫಾರ್ 8 mark. ಸೊ 8 markಲ್ಲಿ ನಿಮಗಿರೋದು 1 mark ಕ್ವೆಶನ್ ಬಂದು 2 ಕೇಳ್ತಾರೆ, ಆಮೇಲೆ ಡೈರೆಕ್ಟಾಗಿರೋದು ನಿಮಗೆ 5 mark ಕ್ವೆಶನ್ ಇರುತ್ತೆ. ಸೊ ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ ಅಂದರೆ ನಿಮ್ಮ ಆ್ಯಕ್ಚುಲಿ ಇಟ್ಸ್ ಸಮ್ ಲಿಟಲ್ ಬಿಟ್ ಲೆಂತಿ ಚಾಪ್ಟರ್. ಸೊ ಈ ಚಾಪ್ಟರಲ್ಲಿ ವೆರಿ ಮಚ್ ಇಂಪಾರ್ಟೆಂಟ್, ಓದ್ಕೊಳ್ಳಿ ಇದನ್ನು. ನೆಕ್ಸ್ಟ್ ಬರೋದು ಅಪ್ಲಿಕೇಶನ್ಸ್. ಸೊ ಅಪ್ಲಿಕೇಶನ್ಸಲ್ಲಿ ಟೋಟಲ್ 6 mark. 6 markಲ್ಲಿ 1 markಲ್ಲಿ 1 question ಇರುತ್ತೆ, 5 markಲ್ಲಿ 1 question ಕೇಳ್ತಾರೆ. ನೆಕ್ಸ್ಟ್ ಆರ್ಗ್ಯಾನಿಸಮ್ ಆ್ಯಂಡ್ ಪಾಪ್ಯುಲೇಷನಲ್ಲೂ ಅಷ್ಟೇ ಟೋಟಲ್ 6 mark ಚಾಪ್ಟರ್ ವೇಟೇಜ್. 1 markಲ್ಲಿ ಒಂದಿರುತ್ತೆ, 5 markಲ್ಲಿ ಒಂದಿರುತ್ತೆ. ಎಕೋಸಿಸ್ಟಮಲ್ಲಿ ಟೋಟಲ್ 4 markಲ್ಲಿ 1 mark ಒಂದು, 3 mark ಒಂದು. ಬಯೋಡೈವರ್ಸಿಟಿ ಆ್ಯಂಡ್ ಕನ್ಸರ್ವೇಷನಲ್ಲೂ ಅಷ್ಟೇ ಟೋಟಲ್ 4 markಲ್ಲಿ 1 mark 1 question, 2 mark 1 question. ಸೊ ನೀವೆಲ್ಲ ಓವರಾಲ್ ಲೆಸನ್ ವೇಟೇಜ್ ನೋಡಿದ್ರೆ, ಸೊ ನಿಮಗೆ ಹೈ ವೇಟೇಜ್ ಇರೋ ಲೆಸನ್ಸ್ನ ಫಸ್ಟು ಕವರ್ ಮಾಡ್ಕೊತಾ ಹೋಗಿ. ಆ್ಯಂಡ್ ನಿಮಗೆ ಮೊರಲೆಸ್ ಒಂದು 15 to 20 mark ಅಷ್ಟು ಕ್ವೆಶನ್ ನಿಮಗೆ ಡಯಾಗ್ರಾಮ್ ಬೇಸ್ಡ್ ಇರೋದ್ರಿಂದ ಫಸ್ಟ್ ಐ ಟು ಪ್ರಾಕ್ಟೀಸ್ ದ ಡಯಾಗ್ರಾಮ್ ಫ್ರಮ್ ಈಚ್ ಚಾಪ್ಟರ್. ಓಕೆ. ಆ್ಯಂಡ್ ಯಾರಿಗೆ ನಂಗೆ ತುಂಬ ಕಷ್ಟ ನೀವು ಮೇಯ್ನಾಗಿರೋ ಒಂದು ಹೈ ವೇಟೇಜ್ ಇರೋ ಚಾಪ್ಟರ್ಸ್ನ ಥರೋಗಿ ಓದ್ಕೊಂಡ್ರು ಯು ಕ್ಯಾನ್ ಲೀವ್ ಸಮ್ ಅದರ್ ಚಾಪ್ಟರ್ಸ್. ಬಟ್ ಬಿಡಿ ಅಂದರೆ ಫುಲ್ ಬಿಡಿ ಅಂತ ಹೇಳ್ತಾ ಇಲ್ಲ. ಸೊ ಅದರಲ್ಲಿ ಯಾವ್ಯಾವ ಕ್ವೆಶನ್ ತುಂಬ ಡಿಫಿಕಲ್ಟ್ ಅನಿಸುತ್ತೆ ಅದನ್ನು ಬಿಟ್ಟರು ನೀವು ಬೇರೆ ಲೆಸನಲ್ಲಿ ಫುಲ್ ಪ್ರಾಪರಾಗಿ ಓದಿದರೆ ಇಟ್ ವಿಲ್ ಬಿ ಯೂಸ್ಫುಲ್. ಓಕೆ. ಆ್ಯಂಡ್ ಇದರಲ್ಲಿ ಏನು ಅಷ್ಟು ಸ್ವಲ್ಪ ಇದರಲ್ಲಿ ಪ್ಲಸ್ ಆರ್ 1 or ಮೈನಸ್ ಆಲ್ಟರ್ ಆಗ್ಬೋದು ಅಂತ ಹೇಳಿದ್ದಾರೆ ಇದು ಏನು ಬ್ಲೂ ಪ್ರಿಂಟಲ್ಲಿ. ಅದನ್ನು ಬಿಟ್ಟರೆ ಬ್ಲೂ ಪ್ರಿಂಟ್ ವಿಲ್ ಬಿ ಸೇಮ್ ಇರುತ್ತೆ. ಆ್ಯಂಡ್ ಆದಷ್ಟು ಡಯಾಗ್ರಾಮ್ಸ್ನ ಜಾಸ್ತಿ ಪ್ರಾಕ್ಟೀಸ್ ಮಾಡಿ, ಡೈಲಿ ಪ್ರಾಕ್ಟೀಸ್ ಮಾಡಿ. ಸೊ ಐ ಥಿಂಕ್ ಬ್ಯಾಂಗ್ಳೂರು ನಾರ್ತಲ್ಲಿ ಟುಮಾರೋ ದೇ ಹ್ಯಾವ್ ಪ್ರಿಪ್ರೇಟ್ರಿ ಇರೋದ್ರಿಂದ ಫಾಲೋ ದಿಸ್ ಸ್ಕೀಮ್. ಓಕೆ, ಥ್ಯಾಂಕ್ ಯು. ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಸೊ ಇನ್ನು ಇದು ಎಕ್ಸಾಮ್ ರಿಲೇಟೆಡ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ.